ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಂಗಳೂರಿನ 5th ಬ್ಲಾಕ್ ಜಯನಗರದಲ್ಲಿರುವಂಥ ಶಾಲಿನಿ ಗ್ರೌಂಡ್ಸ್ನಲ್ಲಿ ಇವತ್ತಿಂದ ಪುಸ್ತಕ ಸಂತೆ ಅಂತ ಒಂದು ಅದ್ಭುತವಾಗಿರುವಂಥ ಬುಕ್ಸ್ ಮೇಳ ಸ್ಟಾರ್ಟ್ ಆಗಿದೆ. ಪುಸ್ತಕ ಪ್ರಿಯರಿಗೆ ಮತ್ತು ಓದೋಂಥ ಹವ್ಯಾಸನ ಈಗಲೂ ಇಟ್ಕೊಂಡಿರೋರಿಗೆ ಈ ಮೇಳ ತುಂಬ ಯೂಸ್ ಆಗುತ್ತೆ. ಹಲವಾರು ರೀತಿಯ ಪುಸ್ತಕಗಳು ಎಲ್ಲ ವಯೋಮಾನದವರಿಗೂ ಇಲ್ಲಿ ಸಿಗತ್ತೆ. ಸಮಯ ಕೊಟ್ಟು ನಿಧಾನವಾಗಿ ನೋಡಬೇಕು. ಮತ್ತು ಇಂಟ್ರೆಸ್ಟ್ ಇರೋರಿಗಂತೂ ಇಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಈ ಸ್ಟಾಲಲ್ಲಿ ಬುಕ್ಸ್ಗಳು. ಬರ್ದಿರೋರು ಇರ್ತಾರಲ್ಲ. ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ಡಿಸೆಂಬರ್ 31ರ ರಾತ್ರಿ ಹಮ್ಮಿಕೊಳ್ಳುತ್ತೆ. ಪ್ರತಿ ವರ್ಷ ಈ ವರ್ಷವೂ ಕೂಡ ಹಮ್ಮಿಕೊಳ್ಳುತ್ತೆ. ಇದೊಂಥರ ಮಹತ್ವದ ಕಾರ್ಯಕ್ರಮ. ನಾವು ಹೊಸ ವರ್ಷ ಬಂದ ತಕ್ಷಣ ಏನೇನೋ ರೆಸಲ್ಯೂಷನ್ ತಗೊಳ್ತೀವಿ. ಜನವರಿ 1ಕ್ಕೆ ಸಂಜೆ ಆಗೋ ಹೊತ್ತಿಗೆಲ್ಲ ರೆಸಲ್ಯೂಷನ್ ಹಂಗೆ ಕಳ್ಕೊಂಡು ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗುತ್ತೆ. ಒಟ್ಟು 19 ಕೃತಿಗಳು ವೀರಲೋಕದ ಮೂಲಕವೇ ಬಿಡುಗಡೆಗೊಳ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಪುಸ್ತಕ ಉದ್ಯಮಕ್ಕೆ ಖಂಡಿತ ಬರ ಅನ್ನೋದಿಲ್ಲ. ಎಲ್ಲಿವರೆಗೂ ವೀರಪುತ್ರ ಶ್ರೀನಿವಾಸ್ ಸರ ನಿಸ್ವಾರ್ಥದ ಒಂದು. ಇಲ್ಲಿ ನಾನು ಕೂಡ ಒಂದು 4-5 ಬುಕ್ಸ್ನ ಪರ್ಚೇಸ್ ಮಾಡಿದೆ. ಇದು ಪಾಸಿಟಿವ್ ಥಿಂಕಿಂಗ್ ಅಂತ ಒಂದು ಬುಕ್ಕು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ಬದುಕು ಬಂಗಾರವಾಗಿಸುವ ಸೂತ್ರ ಅಂತ, ಜಸ್ಟ್ ಒಂದು 100 ರೂಪೀಸ್ ಅಷ್ಟೇ. ಮತ್ತು ಈ ಸ್ಟಾಲು ನನ್ನ ಫೇವ್ರೆಟ್ ಸ್ಟಾಲ್. ಇದು ರವಿ ಬೆಳಗೆರೆ ಅವರು ಬರೆದಿರೋವಂಥ ಪುಸ್ತಕಗಳು ಸಿಗುವಂಥ ಸ್ಟಾಲ್ ಇದು ನೋಡಿ. ಎಲ್ಲ ಬುಕ್ಸ್ ಕೂಡ ಅವರೇ ಬರೆದಿರೋದು. ರವಿ ಬೆಳಗೆರೆ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವರು ಒಬ್ಬ ಅದ್ಭುತ ಬರಹಗಾರ. ಅವರ ಬರವಣಿಗೆಯ ಶೈಲಿನೇ ತುಂಬ ವಿಭಿನ್ನ ಮತ್ತು ಅಷ್ಟು ಚೆನ್ನಾಗಿರ್ತಾ ಇತ್ತು. ಆವಾಗ ಹಾಯ್ ಬ್ಯಾಂಗ್ಳೂರ್ ಬರ್ತಾ ಇದ್ದಂಥ ಕಾಲದಲ್ಲಿ. ಇದು ರಾಜ್ ಲೀಲಾ ವಿನೋದ ಮತ್ತು ಕಾಸ್ಬಾತು ತುಂಬ ಪುಸ್ತಕಗಳು ಇಲ್ಲಿ ತೊಗೊಂಡೆ, ಒಂದು 5-6 ಪುಸ್ತಕ. ಮತ್ತು ಓ ಮನಸ್ಸೆ ಬುಕ್ಕು ಕೂಡ ತೊಗೊಂಡೆ. ಪಾಪಿಗಳ ಲೋಕದಲ್ಲಿ ಅಂತ ನೋಡಿ. ಇದು ಓ ಮನಸ್ಸೆ, ಇದು ಮುಸ್ಲಿಮ್ಸ್ದು, ಮತ್ತು ಇದು ಪಾಪಿಗಳ ಲೋಕದಲ್ಲಿ. ಇದೆಲ್ಲ ಒಂಥರ ಅವರ ಬರವಣಿಗೆಯಲ್ಲಿ ಓದಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬುಕ್ಕು ನಾನು ತೊಗೊಂಡಿದ್ದು ನೋಡಿ, ಇದು ಬಾಟಮ್ ಐಟಮ್ ಅಂತ. ಅವರ ಹಾಯ್ ಬ್ಯಾಂಗ್ಳೂರ್ನ ಪ್ರತಿ ವಾರನೂ ಓದೋವಂಥ ಹವ್ಯಾಸ ಇಟ್ಕೊಂಡವರು. ಅವರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಇದೆಲ್ಲ ಏನೇನಂತ. ನೀ ಹಿಂಗೆ ನೋಡಪ್ಯಾಡನ್ನ, ಇದೆಲ್ಲ ಅದ್ಭುತವಾಗಿರುವಂಥ ಆರ್ಟಿಕಲ್ಸ್ ಅವರು ಹಾಯ್ ಬ್ಯಾಂಗ್ಳೂರ್ನಲ್ಲಿ ಬರಿತಾ ಇದ್ದರು. ಈ ಸ್ಟಾಲ್ನಲ್ಲಿ ಪರ್ಟಿಕ್ಯುಲರಾಗಿ ನಾನು ಜಾಸ್ತಿ ಸಮಯ ಕಳೆದಿದ್ದು. ಇಲ್ಲಿ ಪುಸ್ತಕಗಳು ನೋಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನೂ ತುಂಬ ಬುಕ್ಸ್ಗಳಿಲ್ಲಿ ತೊಗೋಬೇಕಾಗಿತ್ತು, ಆದರೆ ತೊಗೊಳ್ಳಿಲ್ಲ. ಇದು ಯಾವುದೋ ರಜನೀಶನ ಹುಡುಗಿಯರು ಅಂತ, ಇದನ್ನೇನು ಅಷ್ಟು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ನಾನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬುಕ್ ಬಂದು ಹಿಮಾಲಯನ್ ಬ್ಲಂಡರ್. ಈ ಪುಸ್ತಕ ಏನು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಬರೀ ರವಿ ಬೆಳಗೆರೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಬರಹಗಾರರ ಪುಸ್ತಕಗಳು ಕೂಡ ಇಲ್ಲಿ ಸಿಗತ್ತೆ. ಮತ್ತು ಹೊಸದಾಗಿ ಬರೆದಿರೋವಂಥ ಪುಸ್ತಕಗಳನ್ನು ಬರೆದಿರೋವಂಥ ಹೊಸ ಬರಹಗಾರರ ಪರಿಚಯ ಕೂಡ ಈ ಮೇಳದಲ್ಲಿ ಸಾಯಂಕಾಲ ಮಾಡಿದ್ರು. ಅವರು ಎಲ್ಲ ಬಂದಿದ್ದರು ಮತ್ತು ಅವ್ರ ಪುಸ್ತಕದ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಸ್ವಾಗತ ಸರಿ ಕಾರ್ಯಕ್ರಮಕ್ಕೆ. ಧನಪಾಲ ನಾಗರಾಜಪ್ಪನವರ ಹವಳದ್ವೀಪ ಕೃತಿ ಕೂಡ ಇದೇ ವೇದಿಕೆಯಲ್ಲಿ ಇವತ್ತು ಬಿಡುಗಡೆಗೊಳ್ತಾ ಇದೆ. ಅದರ ಒಂದು ಭೇಟಿಯನ್ನ ನೋಡ್ಕೊಂಬೋಣ. ನಮಸ್ಕಾರ, ನಾನು ಧನಪಾಲ ನಾಗರಾಜಪ್ಪ ಅಂತ. ಈಗ ನಾನು ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿರುವಂಥ ಹವಳದ್ವೀಪ ಅನ್ನುವ ಮಕ್ಕಳ ಕಾದಂಬರಿ ವೀರಲೋಕ ಬುಕ್ಸ್ನಿಂದ ಪ್ರಕಟವಾಗ್ತಾ ಇದೆ. ಇದೊಂದು ವೈಜ್ಞಾನಿಕ ವಿಷಯ ಆಧಾರಿತವಾದ ಮಕ್ಕಳ ಕಾದಂಬರಿ. ಖಂಡಿತ ಹಾಕೊಂಡಿಲ್ಲ. ಅವರ ಉದ್ದೇಶನೇ ಪುಸ್ತಕಗಳನ್ನ, ಅದರಲ್ಲೂ ಕನ್ನಡ ಪುಸ್ತಕಗಳನ್ನ ಕನ್ನಡಿಗರಿಗೆ ಪರಿಚಯಿಸೋದಾಗಿರೋದ್ರಿಂದ ಇಂತಹ ಹಲವು ಹೊಸ ಲೇಖಕರನ್ನ ಗುರುತಿಸೋದು ವೀರಲೋಕದ ಒಂದು ದೊಡ್ಡ ಆಶಯ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ 6 ಕೃತಿಗಳು ಬಿಡುಗಡೆಗೊಳ್ತಿದೆ. ಮುಂದೆ ಮತ್ತೊಂದು ಕೃತಿ ಬಿಡುಗಡೆಗೊಳ್ತಾ ಇದೆ. ಬಂಡುಕೋಳಿಯವರ ಪರುಕಾಯಿ ಅನ್ನುವಂತಹ ಕೃತಿ. ಬಂಡುಕೋಳಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಅವರ ಕೃತಿಯ ಭೀತಿಯನ್ನು ನಾವು ಈಗ ನೋಡ್ಕೊಂಡ್ಬರೋಣ. ಇಲ್ಲೆಲ್ಲ ಬರಹಗಾರರೇ ಕೂತಿರೋದು. ನಮಸ್ಕಾರ. ಪರುಕಾಯಿ ಇದೊಂದು ಗ್ರಾಮೀಣ ಸೊರಗಿನ ಒಂದು ಸೊಗಸಾದ ಕಾದಂಬರಿ ಎಂದು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪರುಕಾಯಿ ಅಂತಂದರೆ ಪುರಗಾಳಿ,
ಮತ್ತು ಇನ್ನೊಂದು ಗೌರಿ ಅಮ್ಮ ಅವ್ರದ್ದು ಅಂಗೈಯಲ್ಲಿ ಆರೋಗ್ಯ ಅಂತ ಈ ಬುಕ್ಕು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ. ಕಾಣಿಪಾಕಂ ಕಾಣಿ ನೇಮ್ ಇದೆ ನೋಡಿ, ನೇಮ್ ಬರೆದಿದೆ ನೋಡಿ, ಕಾಣಿಪಾಕಂ. ಇಷ್ಟಕ್ಕೆ 100 ರೂಪೀಸ್ ಅಲ್ಲ? ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತಂತೆ. ಇದು ಕಾಣಿಪಾಕಂ ಗಣೇಶ. ಈ ಕಾಣಿಪಾಕಂ ಗಣೇಶನ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಮತ್ತು ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡು ಬಂದೆ. ಕಾಣಿಪಾಕಂ ಗಣೇಶ ತುಂಬ ಫೇಮಸ್ಸು. ದಸರಾ ಹಬ್ಬದ ಕೆಲವು ಸಾಂಸ್ಕೃತಿಕವಾದಂಥ ಕಾರ್ಯಚಟುವಟಿಕೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿತ್ತು. ಇನ್ನು 7-8 ದಿನ ದಸರಾ ಹಬ್ಬ. ಇಲ್ಲಿ ಬರೀ ಬುಕ್ಸು ಅಷ್ಟೇ ಅಲ್ಲ, ಬೇರೆ ಸ್ಟಾಲ್ಗಳು ಎಲ್ಲ ತುಂಬ ಇತ್ತು ನೋಡಿ. ಹೊರಗಡೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆನೇ ಆಗೋಗಿದೆ. ಇಲ್ಲಿ ಬಟ್ಟೆಗಳು, ಸ್ಯಾರಿಗಳು, ಡ್ರೆಸ್ ಮೆಟೀರಿಯಲ್ಸು ಮತ್ತು ಆಯುರ್ವೇದಿಕ್ಕು ಎಲ್ಲ ಥರ ಸ್ಟಾಲ್ಗಳು ಇದೆ. ಸೊ ಇಲ್ಲೊಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ 7 o'clock ಆಗೋಗಿತ್ತು. ಸ್ಯಾರೀಸ್ ಯಾವ ಸ್ಯಾರೀಸ್ ಇದೆಲ್ಲ? ಛತ್ತೀಸ್ಗಢ ಪ್ರಾಡಕ್ಟ್, ಮೊಡಾಲ್ ಸಿಲ್ಕ್, ಕಾನಿ ಸಾರೀಸ್, ಮಧುಬಾನಿ ಸಾರೀಸ್, ಕಟ್ ವರ್ಕ್ ಇದೆ, ಜಾಮ್ದಾನಿ ಇದೆ, ಕಾನಿ ಸಾರೀಸ್ ಇದೆ, ತಸರ್ ಸಿಲ್ಕ್, ಕಲಂಕಾರಿ, ಚಂದೇರಿ, ತುಂಬ ಇದೆ ವೆರೈಟೀಸ್. ಓಕೆ ಓಕೆ. ಕಡ್ಡಿ ಬಾನರಸ್, ಕತಾನ್ ಸಿಲ್ಕ್ ಸಾರೀಸು, ವೆರೈಟೀಸ್ ನೋಡಿ, ಎಲ್ಲ ಒಳ್ಳೆ ಒಳ್ಳೆ ವೆರೈಟೀಸ್ ತುಂಬ ಇದೆ. ಇಲ್ಲ ಅವ್ರು ಬಂದಿರಲಿಲ್ಲ ಅನ್ಸುತ್ತೆ. ನೀಮ್ ಆಯಿಲ್, ಒಲಿವ್ ಆಯಿಲ್, ಕಸ್ತೂರಿ ಮಂಜಳ, ತುಳಸಿ ಎಲ್ಲ ಹಾಕಿ ಮಾಡಿದ್ವಿ ಮೇಡಮ್. ಎನಿ ಕೈಂಡ್ ಆಫ್ ಸ್ಕಿನ್. ಇದನ್ನೇ ನಾನು ತೊಗೊಂಡಿದ್ದೆ. ಇದೆ ಮಂಗಳೂರು ನಾವು ಅಲ್ಲಿಂದನೇ ಅವ್ರಿಗೂ ನಾವೇ. ಇದು ರಾಮನಗರದಲ್ಲಿ ಒಂದ್ಸತಿ ಮೇಳ ಇತ್ತು, ಅಲ್ಲಿ ತಗೊಂಡಿದ್ದೆ. ನಿಮ್ಮ ಹತ್ರನೇ ಅನ್ಸುತ್ತೆ ಅದು. ಹೌದೌದು, ರಾಮನಗರಲ್ಲಿ ಪುಷ್ಪಗುಲ ಪ್ರದರ್ಶನ. ಅಲ್ಲಿ ನೀವೇನಾ ಅದು ಇದ್ದಿದ್ದು? ನಾನು ನೆನಪಿದ್ದೀನಾ? ಇದೇ ಸೋಪಮ್ಮ. ಚೆನ್ನಾಗಿದೆ ಇದು ಅಂದ್ರೆ ನಿಮಗೆ ನ್ಯಾಚುರಲ್ ಅಶ್ವಗಂಧ ಅಶ್ವಗಂಧ ಪೌಡರ್. ಇದು ಅಂದ್ರೆ ನಿಮಗೆ ನ್ಯಾಚುರಲ್ ಆಗಿ ಮಾಡೋದು. ನಾವೇ ತಂದು ಖುದ್ದಾಗಿ ಫಾರ್ಮರ್ಸ್ ಇಂದ ಡ್ರೈ ಮಾಡಿ ಪೌಡರ್ ಮಾಡೋದು. ಈ ಡ್ರೈ ಮಾಡಿ ಪೌಡರ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂದ್ರೆ ವಿತೌಟ್ ಪ್ರಿಸರ್ವೇಟಿವ್, ಏನು ಪ್ರಿಸರ್ವೇಟಿವ್ ಹಾಕಕ್ಕೆ ನಮಗೆ 1 ವರ್ಷ ಇಡ್ಬೋದು. ಇದರಿಂದ ಬೆನಿಫಿಟ್ ಏನಂದ್ರೆ ನಿಮಗೆ ಒಂದು ಗ್ಯಾಸ್ ಟ್ರಬಲ್ ದೂರ ಆಗುತ್ತೆ, ಜಾಯಿಂಟ್ ಪೇನ್ ಎಲ್ಲ ಇದ್ರೆ, ಬ್ಯಾಕ್ ಅಂದ್ರೆ ಆರ್ಥೈಟಿಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ಬ್ಯಾಕ್ ಪೇನ್ ಎಲ್ಲ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತದೆ. ಮತ್ತೆ ಮೇನ್ ಆಗಿ ನಮಗೆ ಪಿತ್ತ, ತಲೆ ತಿರುಗೋದು, ಮತ್ತೆ ಸುಸ್ತಾಗುವಂಥದ್ದು, ಮತ್ತೆ ಮೇನ್ ಆಗಿ ನಮಗೆ ಲೈಕ್ ಶುಗರ್ ಎಲ್ಲ ಇದ್ರೆ ಅದೆಲ್ಲ ನಿಮಗೆ ಕಂಟ್ರೋಲ್. ಇದನ್ನ ಹೆಂಗೆ ಕನ್ಸ್ಯೂಮ್ ಮಾಡೋದು? ಬಿಸಿ ಹಾಲಿಗೆ ಅಥವಾ ಬಿಸಿ ನೀರಿಗೆ ಅರ್ಧ ಸ್ಪೂನ್ ಹಾಕಿ ಕಲಕಿ ಕುಡಿಬೇಕು. ಬಿಸಿ ಹಾಲಿಗೆ ಬಿಸಿ ನೀರಿಗೆ ಯಾವುದಾದ್ರೂ ಒಂದಕ್ಕೆ. ಕೆಲವರಿಗೆ ಹಾಲು ತಗೊಳ್ಳುವಾಗ ಕಫ ಆಗ್ತದೆ, ಅಂಥವರಿಗೆ ಬಿಸಿ ನೀರಿಗೆ ಹಾಕಿ ಕುಡಿಬೇಕು. ಇದು ಒನ್ ಆಫ್ ಅವರ್ ಮೇಜರ್ ಪ್ರಾಡಕ್ಟ್. ಮತ್ತೆ ಈಗ ಪ್ರೆಸೆಂಟ್ಲಿ ಶುಗರ್ ಇದ್ದವರಿಗೆ ನಾವು ವಿತೌಟ್ ಇನ್ಸುಲಿನ್, ಅಂದರೆ ನಿಮಗೆ ಯಾವುದೇ ರೀತಿ ಮೆಡಿಸನ್ ಇನ್ಸುಲಿನ್ ಥರ ವರ್ಕ್ ಆಗುತ್ತೆ. ಇದರಲ್ಲಿ ಒಂದೇನಾಗುತ್ತೆ ಅಂದರೆ ನಿಮಗೆ ಲಿವರ್ ಲಿಂಪಿಡ್ಸ್ ಎಲ್ಲ ದೂರ ಆಗುತ್ತೆ. ಲಿವರ್ ಲಿಂಪಿಡ್ಸ್ ಇದೆ ಅಂತ ಗೊತ್ತಾಗೋದು ಹೇಗೆಂದರೆ ನಮಗೆ ಡೈಜೆಷನ್ ಚೆನ್ನಾಗಾಗೋದಿಲ್ಲ, ಮತ್ತೆ ನಮಗೆ ಊದ್ಕೊಳ್ಳುತ್ತೆ ಅಲ್ಲಿ ನೀರು, ಅಂದರೆ ಲಿವರ್ ಪ್ರಾಬ್ಲಮ್ ಎಲ್ಲ ಇದ್ರೆ. ಸೊ ಅಂಥದ್ದೆಲ್ಲ ಇದರಲ್ಲಿ ದೂರ ಆಗುತ್ತೆ. ಬಿಸಿ ನೀರಿಗೆ 1 ಟೀ ಸ್ಪೂನ್ ಹಾಕಿ ಕಲಕಿ ಕುಡಿದ್ರೆ ಆಯಿತು ಡೈಲಿ. ಅದು ಡೈಲಿ ಕುಡಿಬೇಕು, 100% ನ್ಯಾಚುರಲ್. ಮತ್ತು ನಿಮಗೆ ಬಿಳಿಗಿರಿ ಪೌಡರ್ ಅಂದರೆ ಬಿಲ್ವಪತ್ರದ ಪೌಡರ್. ಇದು ನಿಮಗೆ ಏನು ಬೆನಿಫಿಟ್ ಮಾಡುತ್ತೆ ಅಂದರೆ ನಮಗೆ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ. ಹಾಗಾಗಿ ನಮಗೆ ಸ್ಕಿನ್ ಅಲರ್ಜಿ ಎಲ್ಲ ಒಳಗಿಂದ ದೂರ ಆಗುತ್ತೆ. ಆ್ಯಂಡ್ ದೇಹದಲ್ಲಿ ವಿಷಾಂಶ ಏನಾದರೂ ಇದ್ದರೆ ಹೊರಗೆ ಹಾಕಿಬಿಡುತ್ತೆ. ನಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್. ನೀರಿಗೆ ಅಥವಾ ಬಿಸಿ ಹಾಲಿಗೆ, ಬಿಸಿ ನೀರಿಗೆ ಹಾಕಿದರೆ ಅದು ಉತ್ತಮ. ಬಿಸಿ ನೀರಿಗೆ ಹಾಕಿ ಕಲಕಿ ಕುಡಿಯೋದು ಇನ್ಸ್ಟೆಂಟ್. ಇವಕ್ಕೆಲ್ಲ ನಿಮಗೆ ಕುದಿಸಿ, ಇದು 70 ರೂಪೀಸ್. ನಿಮಗೆ ಕುದಿಸ್ಬೇಕು ಅಂತಿಲ್ಲ. ಹಾಗೆ ನಿಮಗೆ ಕುದಿಸುವಂಥದ್ದು ಅಂತ ಹೇಳಿದ್ರೆ ನೆಲನಲ್ಲಿ ಪೌಡರ್ ಬರ್ತದೆ. ನೆಲನಲ್ಲಿ ಬಂದು ನಿಮಗೆ ಏನಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಇದು ನೆಲನಲ್ಲಿ ಭೂಮಿ ಆಮ್ಲ. ಇದು ಭೂಮಿ ಆಮ್ಲ ಅಂದರೆ ಈ ಥರ ಗಿಡ, ಸಣ್ಣ ಸಣ್ಣ ಎಲೆ. ನೆಲನಲ್ಲಿ ಅಂತ ಹೇಳಿದ್ರೆ ನೀವು ನೆಲ್ಲಿಕಾಯಿ ಅಲ್ಲ, ನೆಲ್ಲಿಕಾಯಿ ಬೇರೆ, ನೆಲನಲ್ಲಿ ಬೇರೆ. ಇದನ್ನ 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನ್ ಹಾಕಿ ಕುದಿಸಿ ಕುಡಿಬೇಕು. ಒಂದು ಬೆನಿಫಿಟ್ ಏನಂದ್ರೆ ಯೂರಿನರಿ ಇನ್ಫೆಕ್ಷನ್, ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್, ಮತ್ತೆ ಕೆಲವರಿಗೆ ಟಾಯ್ಲೆಟ್ ಎಲ್ಲೋಯಿಶ್ ಆಗಿ ಹೋಗುತ್ತೆ, ಯೂರಿನರಿ ಇನ್ಫೆಕ್ಷನ್ ಅಂದರೆ ವೈಟ್ ಮತ್ತೆ ಇನ್ನೊಂದೇನಂದ್ರೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಅಲ್ಲ, ಮತ್ತೆ ಮೇನ್ ಆಗಿ ನಮಗೆ ಜಾಂಡಿಸ್ ಪ್ರಾಬ್ಲಮ್ ಅಲ್ಲ ಇದೆ, ಕಾಮಾಲೆ ರೋಗ ಅಂತ ಹೇಳ್ತಾರೆ. ಸೊ ಅಂಥವೆಲ್ಲ ಅದರಲ್ಲಿ ಗುಣ ಆಗ್ತದೆ. 1 ಗ್ಲಾಸ್
ಶತಾವರಿ ಗ್ಯಾರಂಟಿನಾ? ಗ್ಯಾರಂಟಿ. ಇದು ಶತಾವರಿ ಬಂದು ನಿಮಗೆ ಹಳೆ ಕಾಲದಲ್ಲಿ ಶತಾವರಿ ಗುಳುಮ್ ಅಂತ ಕೊಡ್ತಾರೆ, ಶತಾವರಿ ಲೇಹ್ಯ ಬರುತ್ತೆ. ಸೊ ಇದು ನಿಮಗೆ ನ್ಯಾಚುರಲ್ ಪೌಡರ್. ಇದನ್ನ ನೀವು ಅಶ್ವಗಂಧ ಒಟ್ಟಿಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಒಳ್ಳೆ ಇದು 1 ಗ್ಲಾಸ್ ಬಿಸಿ ನೀರಿಗೆ 1 ಟೀ ಸ್ಪೂನ್ ಅಶ್ವಗಂಧ ಅರ್ಧ ಸ್ಪೂನ್ ಹಾಕಿ ಕಲಕಿ ಕುಡಿಯೋದ್ರಿಂದ ಒಂದು ಏನಾಗುತ್ತೆ ಅಂದ್ರೆ ನಿಮಗೆ ಈ ತರ ಹೇಳಿದಾಗೆ ಅದು ಯಾಕೆ ನಿಮಗೆ ಓವರ್ ಬ್ಲೀಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ, ಅದು ಆಕ್ಚುಲಿ ನಿಮಗೆ ಕೆಲವರಿಗೆ ನೋಡಿ ಪ್ರತಿಯೊಂದು DNA ವ್ಯತ್ಯಾಸ ಇರ್ತದೆ. ಈಗ ಕೆಲವರಿಗೆ ಏನಂದ್ರೆ ತುಂಬಾ ವೀಕ್ನೆಸ್ ಇರ್ತದೆ, ತುಂಬ ಒಳಗಿಂದನೇ ವೀಕ್ ಆಗಿರ್ತಾರೆ. ಮೇ ಬಿ ಆ ಟೈಮಲ್ಲಿ ಅವ್ರನ್ನ ಸರಿಗೆ ನೋಡಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರನ್ನ ಸರಿಯಾಗಿ ಕೇರ್ ಮಾಡಿರೋದಿಲ್ಲ, ಅಥವಾ ಮಗು ಇದಕ್ಕೆ ಬಂದಾಗ ಅವರಿಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ಆ ಟೈಮಲ್ಲಿ ಸಿಗದೇ ಇರುವಾಗ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಆ ಪ್ರೋಟೀನ್ಸನ್ನು ಅದು ಫುಲ್ಫಿಲ್ ಮಾಡ್ತದೆ. ಹಾಗೆ ಮೇಯ್ನಾಗಿ ನಮಗೆ ಒಳಗೆ ಬೇಕಾಗಿರುವಂಥ ಅಂಶಗಳನ್ನ ತುಂಬಿಸುತ್ತೆ. ಆದರೆ ಇದೆಲ್ಲ ತೊಗೊಂಡಿದ ತಕ್ಷಣ ಆಗೋದಿಲ್ಲ, ನಿಮಗೆ 72 ಡೇಸ್ ತೊಗೊಳ್ಬೇಕು, ಅದೊಂದು ಪ್ರೋಸೆಸ್. ಈಗ ನಿಮಗೆ ಇಮಿಡಿಯೇಟ್ ತೊಗೊಂಡಿದ ತಕ್ಷಣ ಇಂಗ್ಲೀಷ್ ಮೆಡಿಸಿನ್ ಥರ ಅವಾಗ ಅದೆಲ್ಲ ಆಗೋದಿಲ್ಲ. ಇದೇ ನಿಮಗೆ 72 ದಿವಸ ರೆಗ್ಯುಲರ್ ಒಂದು ಸರಿ ತಗೊಂಡ್ರೆ ಸಾಕು, 72 ದಿವಸ ಯೂಸ್ ಮಾಡಿ. ಈಗ ನಿಮಗೆ ಟೋಟಲ್ ಗುಣ ಆಗಬೇಕು, ಅದರಿಂದ ಓವರ್ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಕರೆಕ್ಟಾಗಿ ಒಂದು 3 ಡೇಸ್ ಆಗಿ ಸ್ಟಾಪ್ ಆಗುತ್ತೆ. ಹೌದು. ಮತ್ತು 25 ಡೇಸಿಗೆ ನಿಮಗೆ ಋತು ಆಗ್ತದೆ. ಈಗ ಕೆಲವರಿಗೆ ಜಂಪ್ ಎಲ್ಲ ಆಗುತ್ತೆ, ಕೆಲವರಿಗೆ ಇರ್ರೆಗ್ಯುಲರ್. ಈಗ ನಿಮಗೆ ಇಂಗ್ಲೀಷ್ ಮೆಡಿಸನ್ನಲ್ಲಿ ನೀವು ಒಂದಕ್ಕೆ ತೊಗೊಂಡ್ರೆ ಅದಕ್ಕೆ ಮಾತ್ರ ಆ್ಯಂಟಿಬಯೋಟಿಕ್ ವರ್ಕ್ ಆಗೋದು, ಇದರಲ್ಲಿ ನಿಮಗೆ ಆಗೋದಿಲ್ಲ. ಇದು ಏನು ಮಾಡುತ್ತಂದರೆ ನಿಮಗೆ ರಕ್ತ ಶುದ್ಧೀಕರಣ ಆಗಿ ಬಾಡಿಯಲ್ಲಿ ಇರುವಂಥ ವಿಷನೆಲ್ಲ ತೆಗೆದು ಆ ಥರ ಪ್ರೋಸೆಸ್ ಮಾಡುವಾಗ ಬಿಸಿ ನೀರು ಅಥವಾ ಬಿಸಿ ಹಾಲು 1 ಸ್ಪೂನ್ ಡೈಲಿ 1 ಗ್ಲಾಸ್ ಬಿಸಿ ನೀರಿಗೆ ಅಥವಾ ಬಿಸಿ ಹಾಲಿಗೆ 1 ಸ್ಪೂನ್. ಶತಾವರಿ ಅಂದರೆ ತಂಪು ಶತಾವರಿ ಅಂದರೆ ತಾಯಿ ಬೇರು, ಎಲ್ಲದರಲ್ಲೂ ತಾಯಿ ಬೇರು ಅಂದರೆ ಮೇನ್ ಇದೆ ಬೇರು. ಆಮೇಲೆ ಬಾಕಿ ಅಶ್ವಗಂಧ, ಆಮೇಲೆ ನಿಮಗೆ ಜ್ಯೇಷ್ಠ ಮದ್ದು, ಇದೆಲ್ಲ ಇದ್ರದ್ದು ಜಸ್ಟ್ ಚಿಲ್ಡ್ರನ್ಸ್ ಹಾಗೆ ಒಂದು ಟ್ರೈ ಮಾಡಿ. ಮತ್ತೆ ನಿಮಗೆ ಇದು ಸೀಡ್ಸ್ ಮೇಡಮ್, ಡೈರೆಕ್ಟ್ ಸೀಡ್ಸ್. ಇದು ನಿಮಗೆ ಏನಂದ್ರೆ 1 ಮೀಲಷ್ಟು ಸಮ ಒಮೆಗಾ 3 ಇರುತ್ತೆ ಅದರಲ್ಲಿ. ನಿಮಗೆ 1 ಮೀಲಷ್ಟು ಸಮ. ನಮಗೆ ಈಗ ಏನಾದರೂ ಈಗ ನೋಡಿ, ಒಂದೊತ್ತು ನಮಗೆ ಊಟ ಮಾಡೋಕ್ಕಾಗಿಲ್ಲ, ಡಯಟ್ ಏನಾದರೂ ಫಾಲೋ ಮಾಡ್ತಾ ಇದೀವಿ ಅಂದರೆ ಇದ್ರದ್ದು 1 ಸ್ಪೂನ್ ತಿಂದರೆ ನಿಮಗೆ 1 ಮೀಲಷ್ಟು ಸಮ ಹಾಗೆ. ಮತ್ತು ನಿಮಗೆ ಗೋಧಿ ಬೆಳವಣಿಗೆಗೆ ರೋಸ್ಮೆರಿ ಲೀವ್ಸ್ ಇದು ಒಳ್ಳೆ, ಇದು ರೋಸ್ಮೆರಿ ಲೀವ್ಸ್. ಇದು ತೆಂಗಿನೆಣ್ಣೆ ಬಿಸಿ ಮಾಡಬೇಕು, ಅದರಲ್ಲಿ ಹಾಕಬೇಕು, ಅದೇ ಒಂದು ಥರ ಎಣ್ಣೆ ಬಿಡುತ್ತೆ. ಅದು ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ರೂಟನ್ನು ಎನ್ರಿಚ್ ಮಾಡ್ತದೆ, ಡ್ಯಾಂಡ್ರಫ್ ದೂರ ಆಗುತ್ತೆ, ಹೇರ್ ಗ್ರೋತಿಗೆ ಸಹಾಯ ಆಗುತ್ತೆ, ಹೇರ್ ಫಾಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದು ನಿಮಗೆ ವಾಟರ್ ಬರ್ತದೆ, ಇದು ಆಗ್ತದೆ, ಎಣ್ಣೆ ಸಹ ಬರ್ತದೆ. 130 ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ನಾಲ್ಗೆಗೆ ಇಟ್ಟರೆ ಆಯಿತು. ಮತ್ತು ಇದು ಸ್ವೀಟ್ ಅತಿ ಮಧುರ ಅಂತ ಹೇಳಿದರೆ ಅದರ ಹೆಸರೇ ಹಾಗೆ ಸ್ವೀಟ್. ನಮಗಿದು ಪೌಡರ್ ಮಾಡುವಾಗ ಆಟೋಮೆಟಿಕ್ಲಿ ಅದು ಸ್ವೀಟ್ನರ್ ಎಲ್ಲ ನಮಗೆ ಲಿಪ್ಪಲ್ಲಿ ಅಂಟ್ಕೊಳ್ಳುತ್ತೆ. ಹಾಗೆ ಒಳ್ಳೆ ಒಂದು ನಾವೇ ಮಾಡೋದು ಮೇಡಮ್. ನಮ್ಮದು ಮಂಜೇಶ್ವರಲ್ಲಿ ಫ್ಯಾಕ್ಟ್ರಿ, ನಾವೇ ಖುದ್ದಾಗಿ ತಂದು ಡ್ರೈ ಮಾಡಿ ಪೌಡ್ರ್ ಮಾಡೋದು. ಹಾಗಾಗಿ ನಮಗೆ ಅದರದ್ದು ಬೆನಿಫಿಟ್, ಮತ್ತು ನಮಗೆ ನಾವೇ ಯೂಸ್ ಮಾಡಿದ್ದೀವಿ ಇದನ್ನು, ಹಾಗೆ ನಮಗೆ ಗೊತ್ತಾಗ್ತದೆ. ಬ್ರಾಹ್ಮಿ ಎಲ್ಲ ನಾವು ತಿಮರೆ ಎಲ್ಲ ಇದು ಮಾಡುವಾಗ ಒಳ್ಳೆ ಹೊಟ್ಟೆ ಹಸಿವಾಗುತ್ತೆ ನಮಗೆ. ಏನಂದರೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಅದು, ಮತ್ತು ಇಮ್ಯುನಿಟಿ ಬೂಸ್ಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಒಂದೆಲಗ ಅಂತ ಹೇಳ್ತಾರೆ ಒಂದು ಕಡೆ ನಮ್ಮ ಈ ಕಡೆ ಬೆಲ್ಗಾಮ್ ಆ ಕಡೆ ಎಲ್ಲ ಒಂದೆಲಗ ಅಂತ ಹೇಳ್ತಾರೆ, ಹುಬ್ಳಿ ಕಡೆ. ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತಿಮರೆ ಅಂತ ಹೇಳ್ತೀವಿ. 1 ಗ್ಲಾಸ್ ಬಿಸಿ ಹಾಲಿಗೆ ಅಥವಾ ಬಿಸಿ ನೀರಿಗೆ 1 ಟೀ ಸ್ಪೂನ್ ಹಾಕಿ. ಗೋಕ್ಷುರ ಅಂದ್ರೆ ಒಂಥರ ಈ ಮುಳ್ಳು ತರ ಇರ್ತದೆ, ಚಿಕ್ಕ ರೌಂಡ್ ಆಗಿ ಹಾಗೆ ನೆಕ್ಕಿನ ಮುಳ್ಳು. ಕಿಡ್ನಿ ಸ್ಟೋನ್ ಎಲ್ಲೂ ಸಿಗಲ್ಲ ಈ ತರದ್ದೆಲ್ಲ. ಇದೆಲ್ಲ ನಾವು ತಂದು ಫಾರ್ಮರ್ಸ್ ಇಂದ ತಂದು ಒಬ್ಬೊಬ್ರು ಒಂದೊಂದು ಕಡೆ ಬೆಳೆಸ್ತಾರೆ. ನಮಗೆ ಸೌತ್ ಅಲ್ಲಿ ಬೆಳೆಸೋದು ಭಾರಿ ಕಡಿಮೆ. ಇದೆಲ್ಲ ನಾವು ನಾರ್ತ್ ಇಂದಾನೆ ತರಿಸೋದು, ಉತ್ತರಾಖಂಡ್ ಮತ್ತೆ ರಾಜಸ್ಥಾನ, ಇಲ್ಲಿಂದೆಲ್ಲ ನಮಗೆ ಬರ್ತದೆ. ಇಲ್ಲಿ ನಮಗೆ ಒಂದು ಸರಿ ಅಶ್ವಗಂಧ ಒಂದು ಸರಿ ಕೊಟ್ಟರೆ, ದಾವಣಗೆರೆಯಿಂದ ಬರ್ತಿತ್ತು ಮುಂಚೆ, ಒಂದು ಸರಿ ಕೊಟ್ಟರೆ ಮತ್ತೆ 2 ಟೈಮ್ ಕೊಡ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವೀಗ ಅಮೃತಬಳ್ಳಿ ನೀವು ನೋಡಿ ಇಷ್ಟಿದೆ, ನಾವೀಗ ಮನೆಯಲ್ಲಿ ರಾಶಿ ಅಮೃತಬಳ್ಳಿ ಪೌಡರ್. ಅಮೃತಬಳ್ಳಿ ಬಂದು ಶುಗರಿಗೆ ಮತ್ತೆ ಈ ಕಣ್ಣಿನ ದೃಷ್ಟಿ ಎಲ್ಲ ಚೆನ್ನಾಗಾಗುತ್ತೆ ಅಮೃತಬಳ್ಳಿಯಲ್ಲಿ. ಇದೆಲ್ಲ ಹೀಗೆ ನೋಡಲಿಕ್ಕೆ ಹೀಗೆ ಇದೆ ಇದು, ಬಟ್ ನಾವು ಮಾಡೋಕ್ಕೆ ಹೋದರೆ ರಾಶಿ ಬೇಕು.
ಇದೆಲ್ಲ ನಮಗೆ 300 kgs ತಂದರೆ ನಮಗೆ ಸಿಗೋದು ಓನ್ಲಿ 180 kg. 300 kgs ನಾವು ಪೌಡರ್ ಮಾಡೋಕ್ಕೆ ಹಾಕಿದರೆ ಲೀಫನ್ನು ನಮಗೆ ಸಿಗೋದು 180 kg. 180 kg. ಅಂದರೆ ಅಲ್ಲಿಗೆ 120 kg ನಮಗೆ ವೇಸ್ಟೇಜ್ ಆಗಿ ಇದಾಗಿ ಹೋಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಬಂಡಲ್ ಹಾಕೋರು ಪೂರ್ತಿ ಒಳ್ಳೆಯದು ಹಾಕೋದಿಲ್ಲ, ಅದನ್ನು ಬೇರೆ ಮಾಡಬೇಕಾಗ್ತದೆ. ಪ್ಲಾಸ್ಟಿಕ್ ಜ್ಯೇಷ್ಠ ಮಧು. ಇದೇನು ಮಾಡಕ್ಕೆ ಇದನ್ನ ಏನಕ್ಕಿದು? ಅತಿ ಮಧುರ, ಅದರ ಹೆಸರು ಕಮ್ಮ ಕಫಕ್ಕೆ ಆಗುತ್ತೆ ಅದು. ಅದಾಗುತ್ತೆ. ಇದು ಚಿಕ್ಕದಿಲ್ಲವೇನು? ಸ್ಮಾಲ್ ಇಲ್ವಾ? ಒಂದು ಸ್ವಲ್ಪ ಇದೆಲ್ಲ ಅದೇ ಇದೆಷ್ಟು? 90 rupees. ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ಆಯ್ತು. ಮತ್ತೆ ಜೇನುತುಪ್ಪ ಅಲ್ಲಿ ಹಾಕಿ ಕುಡಿಬೋದು. ಇದು ಒಂದು ಸ್ಪೂನ್ ತಗೊಳ್ಳೋದಾ? ಹೌದು. ನಾನು ಡಾಕ್ಟರ್ ವತ್ಸಲಾ ಕಾಶಿ ಅಂತ. ಓಕೆ ಓಕೆ, ನಮಸ್ಕಾರ ಮೇಡಮ್. ಫಿಸಿಷಿಯನ್ನು, ಪ್ರಾಕ್ಟೀಸಿಂಗ್ ಫಿಸಿಷಿಯನ್ನು. ಓಕೆ. ಈ ಸಂಸ್ಥೆಯಲ್ಲಿ ಸ್ವ ಇಚ್ಛೆಯಿಂದ ವಾಲಂಟರಿ ಆಗಿ ನಾನು ಸೇವೆ ಮಾಡ್ತೀನಿ. ಓಕೆ. ಇದನ್ನ ನಾವು ಸತ್ಸೇವೆ ಅಂತ ಹೇಳ್ತೀವಿ. ನಿಮ್ಮದು ಬುಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ನಮ್ಮದು ಸನಾತನ ಸಂಸ್ಥೆ ಅಂತ ಇದೆಯಲ್ಲ, ಅದು ಹಿಂದೂ ಧರ್ಮದ ಎಲ್ಲ ಅಂಗಗಳನ್ನು ಕವರ್ ಮಾಡುವಂತಹ ಗ್ರಂಥಗಳಿದೆ ನಮ್ಮಲ್ಲಿ. ಎಲ್ಲ ಅಂದರೆ ಹುಟ್ಟದಾಗ್ಲಿಂದ ಯಾವ್ಯಾವ ನಾವು ವಿಧಿ ಮಾಡ್ತೀವಿ ಅದೆಲ್ಲದಿಂದ ಹಿಡಿದು, ಮತ್ತು ಮೃತ್ಯು ಸಮಯದಲ್ಲಿ ಏನು ಮಾಡ್ತೀವಿ, ಮತ್ತು ನಾವು ಹಿಂದೂ ಧರ್ಮದಲ್ಲಿ ಬೇರೆ ಆಚರಣೆಗಳಿದೆಯಲ್ಲ, ನಾವು ಬಳೆಗಳು ಧರಿಸ್ತೀವಿ ಅಥವಾ ಬೇರೆ ಬೇರೆ ಆಭರಣ ಹಾಕ್ತೀವಿ, ಇದೆಲ್ಲದ್ರದ್ದು ಇದೆ. ಮತ್ತು ಅದಲ್ಲದೆ ದೇವತೆಗಳಿಗೆ, ಇವಾಗ ವಿಷ್ಣುಗೆ ನಾವು ತುಳಸಿನೇ ಅರ್ಪಿಸ್ತೀವಿ, ಗಣೇಶನಿಗೆ ಕೆಂಪು ಹೂವೇ ಅರ್ಪಿಸ್ತೀವಿ, ಗರ್ಕೆನೇ ಅರ್ಪಿಸ್ತೀವಿ. ಅದೆಲ್ಲ ಯಾಕೆ ಅಂತ ನಮಗೆ ಗೊತ್ತಿರಲ್ಲ. ಅದು ಪ್ರತಿಯೊಂದು ಹಿಂದೂ ಧರ್ಮದ ಸರ್ವಾಂಗೀಣವಾದ ಎಲ್ಲ ಮಾಹಿತಿಯನ್ನು ನಾವು ಈ ಗ್ರಂಥಗಳಲ್ಲಿ ಕವರ್ ಮಾಡಿದ್ದೀವಿ. ಒಂದೊಂದು ಕವರ್ ಕೂಡ ನೋಡಿ. ಮತ್ತು ಇದಲ್ಲದೆ ನಮ್ಮದು ಆಪತ್ಕಾಲ, ಇವಾಗ ಯುದ್ಧ ಎಲ್ಲ ಸಂಭವಿಸಿದರೆ, ನೆರೆ ಎಲ್ಲ ಬಂದಾಗ ಅವಾಗೆಲ್ಲ ಜನರಿಗೆ ಸಹಾಯ ಆಗಬೇಕು ಅಂತ ಔಷಧಿ ಸಸ್ಯಗಳನ್ನ ಬೆಳೆಸೋದು ಹೇಗೆ, ಮತ್ತು ಫಸ್ಟ್ ಏಡ್ ಹೇಗೆ ಕೊಡಬೇಕು, ಇದು ಕೂಡ ನಮ್ಮದು ಬುಕ್ಸ್ ಇದೆ. ಓಕೆ. ಹಾಂ, ನ್ಯಾಚುರಲ್ ಹವಳನ ವಿಡಿಯೋ ಮಾಡಲಾ? ಎಷ್ಟು ಏನು ರೇಟ್ ಇದು? ಇದು ಹವಳ ಮತ್ತು ಇದು ಸೆಲೆಬ್ರೇಷನ್ಸ್ ಎಮರಾಲ್ಡು 1560 ಆಗುತ್ತೆ. 1560. ಇದು ನಿಮಗೆ ಜಾಸ್ತಿ ಆಗುತ್ತೆ, 1720 ಆಗುತ್ತೆ. ಹವಳ ಸೈಜ್ ದೊಡ್ಡದು. ಇದು ಬಂಗಾರದಲ್ಲಿ ಸಹ ಕಟ್ಸ್ಕೊಳ್ಬೋದು. ಅಲ್ಲ, ಇದು ಒರಿಜಿನಲ್ ಹವಳ. ಒರಿಜಿನಲ್ ಅದು ನಿಮಗೆ 950 ಡಿಸ್ಕೌಂಟ್ ಅಲ್ಲಿ ಚೆನ್ನಾಗಿದೆ. 950 ಕೊಡ್ತಾ ಇದ್ದೀವಿ. ಮೇಪಳ್ಳಿ ಸರಸರನೆ ನೋಡಿದ್ವಿ. ಯಾಕೆ ಬೇಡ ಅಂದ್ರಿ? ಮೇಪಳ್ಳಿ ಎಷ್ಟು ಫ್ರೆಂಡ್ಸ್, ಇದು ರಾತ್ರಿ ಕತ್ಲೆ ಆಗೋಯಿತು. ಸೊ ಹಾಗಾಗಿ ಎಲ್ಲ ಸ್ಟಾಲ್ಸೂ ನಾನು ನೋಡೋಕ್ಕಾಗಲಿಲ್ಲ. ಇದು ನೋಡಿ, ಫುಡ್ ಸ್ಟಾಲು, ಮೇಲ್ಕೋಟೆ ಪುಳಿಯೋಗರೆ, ಚಾಟ್ಸು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬಾ ಎಲ್ಲೂ ಸಿಕ್ಕದೇ ಇರೋವಂಥ ಎಷ್ಟೋ ಐಟಮ್ಸ್ಗಳು ಈ ಥರ ಮೇಳಗಳಲ್ಲಿ ಸಿಗುತ್ತೆ. ಇವತ್ತು ತಾನೇ ಸ್ಟಾರ್ಟ್ ಆಗಿದೆ ಇದು ಪುಸ್ತಕ ಸಂತೆ. ಇವತ್ತಿಂದ ಇನ್ನು 17th ತನಕ ಇರುತ್ತೆ. 15th, 16th ಮತ್ತು 17th ಸಂಡೇ ಕ್ಲೋಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.